Such a relief. Kitchen ಇಂದ ಮುಕ್ತಿ ಸಿಗುತ್ತೆ ನನಗೆ for some days. ನಾನು ಅಡುಗೆ ಮಾಡ್ತಿದ್ರೆ ಪಕ್ಕದ ಮನೆಗೆಲ್ಲ ಕೇಳಿಸ್ತು ಪ್ರೀತಿ ಅಡುಗೆ ಮಾಡ್ತಿದ್ದಾರೆ. Let's go. Yay! Hello, hi everyone. Welcome back to my YouTube channel. How are you all? I hope you're all doing good. I am doing good, superb and as usual. And ಇವತ್ತು ಜಸ್ಟ್ ರ್ಯಾಂಡಮ್ ಆಗಿ ಡೇ ಇನ್ ಮೈ ಲೈಫ್ ಅಥವಾ ಜಸ್ಟ್ ಡೇ ರುಟೀನ್ ಅಥವಾ ಮೈ ಡೇ ಎಟ್ ಆಫೀಸ್ ಸಮಥಿಂಗ್ ಲೈಕ್ ದಿಸ್ ಒಂದು ಶೂಟ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಒಂದಷ್ಟು ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ ಆ್ಯಂಡ್ ಬಟ್ ಇಂಟ್ರೋ ಮಾಡೋದಕ್ಕೆ ಮರ್ತೋಯ್ತು. ಸೊ ಐ ವಿಲ್ ಪುಟ್ ಆಲ್ ದೋಸ್ ಕ್ಲಿಪ್ಪಿಂಗ್ಸ್, ಅದನ್ನು ನೋಡ್ಕೊಂಡು ಬನ್ನಿ. ಆ್ಯಂಡ್ ಐ ಆಮ್ ಆನ್ ದ ವೇ ಟು ಆಫೀಸ್ ರೈಟ್ ನಾವ್. ಹಲೋ, 6:45 AM in the morning. ಕಿಚನ್ ಡ್ಯೂಟಿನಲ್ಲಿದ್ದೀನಿ. ಮಮ್ಮಿ ಕೂರ್ಗೋಗಿದ್ದಾರೆ. ಶಿ ಈಸ್ ಕಮಿಂಗ್ ಟುಮಾರೋ. ಸೊ ಇವತ್ತು ಲಾಸ್ಟ್ 3 ಡೇಸಿಂದ ನನ್ನದೇ ರೆಸ್ಪಾನ್ಸಿಬಿಲಿಟೀಸ್ ಇದೆ ಕುಕ್ಕಿಂಗ್ಗೆ. ತಲೆನೂ ಓಡಲ್ಲ, ಕಾಲು ಕೈನೂ ಓಡಲ್ಲ, ಏನೂ ಓಡಲ್ಲ. ಆ್ಯಂಡ್ ಟುಡೇ ಇಸ್ ಮಂಡೇ. ಬ್ರೇಕ್ಫಾಸ್ಟ್ ಆಗಬೇಕು, ಲಂಚ್ ಆಗಬೇಕು, ಬೇಬಿಗಿರೋದು ಫುಡ್ ರೆಡಿ ಮಾಡಿಡಬೇಕು. 1 hour ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಸ್ಟಾರ್ಟ್. ಸೊಪ್ಪು ಮತ್ತು ದಾಲ್ ಹಾಕ್ಬಿಟ್ಟು ಏನಪ್ಪ ಅಂತ ಸಾಂಬಾರು ಹೆಸರು ಬರಲ್ವಲ್ಲ, ಪಾಲಕ್ ಸೊಪ್ಪು ಬೇಳೆ ಹಾಕ್ಬಿಟ್ಟು ಕರಿ ಮಾಡ್ತೀನಿ. ಆ್ಯಂಡ್ ಜೊತೆಗೆ ರೈಸ್ ಅದು ಮಧ್ಯಾಹ್ನಕ್ಕೆ ಬ್ರೇಕ್ಫಾಸ್ಟ್ ಟೆನ್ಷನ್ ಹಾಕು. ಬೇರೆ ಏನು ಕೆಲಸ ಬೇಕಾದ್ರೆ ಇಡ್ಲಿ ಮನೆ ಬೇಕಾದ್ರೆ ಕ್ಲೀನಿಂಗ್ ಅದು ಇದೆಲ್ಲ ಮಾಡ್ತೀನಿ. ನಾನು ಏನು ಕೆಲಸ ಬೇಕಾದ್ರೆ ಬೇರೆ ಮಾಡ್ತೀನಿ. ಕುಕ್ಕಿಂಗ್ ಇಸ್ ಸಮಥಿಂಗ್ ವಿಚ್ ಐ ಕಾಂಟ್. ಕುಕ್ಕಿಂಗ್ ಬಗ್ಗೆ ಯೋಚನೆ ಮಾಡಿದರೆ ನನಗೆ ನಿದ್ದೆನೇ ಬರಲ್ಲ ರಾತ್ರಿ, ಅಷ್ಟು ಸ್ಟ್ರೆಸ್ ಆಗುತ್ತೆ. ಮಾತಾಡಿಕೊಂಡು ದೊಡ್ಡ ವಿಷಯ ಥರ ಅಡುಗೆ ಮಾಡೋಕ್ಕೋದ್ರೆ ನಾನು ಆಮೇಲೆ ಉಪ್ಪು ಹಾಕೋ ಜಾಗದಲ್ಲಿ ಸಕ್ಕರೆ ಹಾಕಿ ಅದು ದಾಲ್ ಆಗದೆ ಪಾಯಸ ಹಾಕಿ ಹಾಕಬೇಕು. ಗೊತ್ತಿರೋದೊಂದು ಐಟಮ್, ಅದನ್ನೇ ಕರೆಕ್ಟಾಗಿ ಮಾಡಬೇಕು. Now you know why I hate cooking. I hate cooking. I'm against cooking. ತಿನ್ನಕ್ಕೆ ಬೇಕು ಬಟ್ ಕುಕ್ ಮಾಡೋಕ್ಕಾಗಲ್ಲ. How was that even possible? ಅಲ್ವಾ? ಡೈಲಿ ಜ್ಯೂಸ್ ಕುಡಿತೀನಿ. ಆಲ್ರೆಡಿ ನನ್ನ ವ್ಲಾಗ್ ಯಾಕಂದ್ರೆ ಐ ಥಿಂಕ್ ಐ ಮೇಡ್ ಅ ಬಿಗ್ ವ್ಲಾಗ್ ಆಫ್ ದ್ಯಾಟ್. ಕ್ಯಾರೆಟ್, ಆಮೇಲೆ ಹಾಫ್ ಆ್ಯಪಲ್, ನೆಲ್ಲಿಕಾಯಿ, ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಆರೆಂಜ್, ಇದು ಆರೆಂಜ್ ಎಲ್ಲ ಮೂಸಂಬಿ ಎಲ್ಲ ಹಾಕಿ ಒಂದು ಜ್ಯೂಸ್. ಚಿಯಾ ಸೀಡ್ಸ್ ಡ್ರಿಂಕ್ ನೈಟ್ ಸೋಪ್ ಮಾಡಿಟ್ಟಿದ್ದೆ, ಇವಾಗ ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆಗೆ. ಆ್ಯಂಡ್ ಆಮೇಲೆ ಜ್ಯೂಸ್ ಮಾಡಾದ್ಮೇಲೆ ಜ್ಯೂಸ್ ಕುಡಿತೀನಿ. ಇದು ಬೆನಿಫಿಟ್ಸ್ ನಾನೇನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ. ಇಟ್ಸ್ ವೆರಿ 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 ರಿಚ್ ಇನ್ ಒಮೆಗಾ ವಿಚ್ ಇಸ್ ಗುಡ್ ಫಾರ್ ಹೆಲ್ತ್. ಯಾ, ಜ್ಯೂಸ್ ರೆಡಿ ಆಗಿದೆ. ಮಮ್ಮಿ ಹೇಳ್ತಾರೆ ನೀರು ಇರ್ಬೋದು, ಜ್ಯೂಸ್ ಇರ್ಬೋದು, ಹಿಂಗಿರ್ಬೋದು, ಕೂತ್ಕೊಂಡು ಕುಡಿಬೇಕಂತ. ಅದು ಬೇರೆ ಇಲ್ಲ, ನಿಂತ್ಕೊಂಡು ಕಟ 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 ಅಂತ ಕುಡಿದ್ಬಿಡ್ತಿದ್ದೆ. ಇವಾಗ ಟೈಮ್ ಬೇರೆ ಇಲ್ಲ, ಹಿಂಗೆ ಲೇಟ್ ಆಗೋದು. ನಾನು ಆಮೇಲೆ ಫುಲ್ಲು 9 o'clock ಆಗಸ್ಟಲ್ಲಿ ಉಸಿರು ಕಟ್ಟಂಗೆ ಆಗ್ತಾ ಇರುತ್ತೆ, ಓಡ್ತಾ ಇರ್ತೀನಿ. ಸೊ ಯಾ, ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ನಾನು ಶಾರ್ಟ್ಸ್ ಮಾಡಿದ್ದೀನಿ ಆ್ಯಂಡ್ ವಿಡಿಯೋ ಕೂಡ ಮಾಡಿದ್ದೀನಿ. ಯಾರಾದರೂ ಬೇಕಾದರೆ ಅದು ಹೋಗಿ ಚೆಕ್ ಮಾಡ್ಬೋದು. ನಾನು ಅಡುಗೆ ಮಾಡ್ತಿದ್ರೆ ಪಕ್ಕದ ಮನೆಗೆಲ್ಲ ಕೇಳಿಸ್ಬಿಟ್ಟು ಪ್ರೀತಿ ಅಡುಗೆ ಮಾಡ್ತಿದ್ದಾರೆ ಆ ಥರ ಸೌಂದಾಗಿ ಅಡುಗೆ ಮಾಡ್ತಿರ್ತಾರೆ. ನಿಜವಾಗ್ಲೂ ಏನು ಎಷ್ಟು ಚಿಕ್ಕ ಅಡುಗೆಗೆ ಎಷ್ಟು ಬಿಲ್ಡಪ್ ಕೊಡ್ತಿದ್ದಾವೆ ಅಂತ ಅನ್ಕೋಬೇಡಿ. ಫಾರ್ ಮೀ ಇಟ್ಸ್ ಅ ವೆರಿ ಬಿಗ್ ಡೀಲ್. ಓಕೆ, ಇಟ್ಸ್ ಈಕ್ವಲ್ ಟು ಮೇಕಿಂಗ್ ಬಿರಿಯಾನಿ ಫಾರ್ ಮೀ. ಎಸ್ everyone, good morning. Good evening. 8 o'clock ಅನ್ಕೊಂಡಂಗೆ ಕುಕ್ಕಿಂಗ್ ಅಂತೂ ಮುಗಿತು. ಬಟ್ ಇನ್ನೇನು ಲಿಟಲ್ ಒನ್ ಅನ್ಕೊಂಡಂಗೆ ಎದ್ದಿಲ್ಲ. 9 o'clock ವರೆಗೂ ನಿದ್ದೆ ಮಾಡ್ತಿದ್ದೆ. ಬೈ ದೆನ್ ಐ ವುಡ್ ಫಿನಿಶ್ ಆಲ್ ಮೈ ವರ್ಕ್. ವೈ ಡಿಡ್ ಯು ಗೆಟ್ ಅಪ್ ಸೋ ಅರ್ಲಿ? ವೈ? 8 o'clock ಎದ್ಬಿಟ್ಟಿದ್ದಾನೆ. ಇವನ್ನ ಇಟ್ಕೊಂಡು ನಾನು ರೆಡಿಯಾಗಿ ಆಫೀಸ್ ಹಿಂಗಾದ ಹೊಡ್ತೀನೋ. ದೇವ್ರೇ ಕಾಪಾಡಬೇಕು, ದೇವ್ರೇ ಕಾಪಾಡಬೇಕು. Let's go and start the day. ಈಗ ಕ್ವಿಕ್ ಆಗಿ ರೆಡಿ ಆಗ್ಬಿಡೋಣ. ಓಕೆ, ಬಾಯ್ ಬಾಯ್. ಓಕೆ, ಬಾಯ್. ಓಕೆ, ಬಾಯ್. ಸೊ ಯಾ, ಆಫೀಸ್ಗೆ ರೆಡಿ ಆಗಾಯಿತು ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಲೆಟ್ಸ್ ಗೋ. ಐ ಹೋಪ್ ಐ ಆಮ್ ಗೋನ್ ಟು ಹ್ಯಾವ್ ಅ ಗ್ರೇಟ್ ಡೇ. ಎಸ್, ಆಫೀಸಲ್ಲಿ ಕಪಲ್ ಆಫ್ ಥಿಂಗ್ಸ್ ಆರ್ ಪ್ಲ್ಯಾನ್ಡ್. ಲೈಕ್ ಸ್ವಲ್ಪ ಮೀಟಿಂಗ್ಸ್ ಇದೆ ಆ್ಯಂಡ್ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೈಕ್ ವೈ ನಾಟ್ ಕ್ಯಾಪ್ಚರ್ ಇಟ್ ಆ್ಯಂಡ್ ಅದೊಂದು
ಮೂಮೆಂಟ್ ಮೆಮ್ರಿ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಥರದ್ದು ಬ್ಲಾಗ್ ನಾನು ತುಂಬ ಕಡಿಮೆ ಮಾಡಿದೆ. ಐ ಥಿಂಕ್ ಐ ಡೋಂಟ್ ರಿಮೆಂಬರ್ ಡೂಯಿಂಗ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಲೆಟ್ಸ್ ಗೋ ಟು ದ ಆಫೀಸ್ ಆ್ಯಂಡ್ ಸಿ ವಾಟ್ಸ್ ಇನ್ ಮೈ ಡೇ ಅಂತ. ಆನ್ ದ ವೇ ಹೋಗ್ತಾ ಸಿಗ್ನಲಲ್ಲಿ ಗಾಡಿ ನಿಲ್ಲಿಸಿದಾಗ ತಿನ್ಕೊಂಡು ಹೋಗ್ತೀನಿ. ಆ್ಯಂಡ್ ಬಿಕಾಸ್ ಟೈಮ್ ಇರಲ್ಲ, ಲೇಟ್ ಆಗಿಬಿಡುತ್ತೆ, ಹಾಗಾಗಿ. ಆ್ಯಂಡ್ ಮೈ ಬ್ರೇಕ್ಫಾಸ್ಟ್ ಟುಡೇ ಇಸ್ ಯಮ್ಮಿ ಓಟ್ ಮೀಲ್ಸ್, ನನ್ನ ಫೇವ್ರೆಟ್, ಫುಲ್ ಆಫ್ ಫೈಬರ್ ಇನ್ ಇಟ್. ಆ್ಯಕ್ಚುಲಿ ನಾ ಈ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ ಆಗಿದೆ. ನನಗೆ ಟೈಮೇ ಸಿಕ್ಕಿರಲಿಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ. ಫೈನಲಿ ಐ ಗಾಟ್ ದ ಟೈಮ್. ಸೊ ಹಾಗಾಗಿ ಲೆಟ್ಸ್ ಪೋಸ್ಟ್ ಇಟ್ ಬಿಫೋರ್ ಇಟ್ ಇಸ್ ಟೂ ಲೇಟ್ ಅಂತ ಅಂದ್ಕೊಂಡೆ ನಾನು. ಮೇ ಮಂತ್ ಒಳಗಡೆ ನನಗೆ ಪೋಸ್ಟ್ ಮಾಡಬೇಕಿತ್ತು ಬೇಸಿಕಲಿ. ಸೊ ಅದು ಆಲ್ರೆಡಿ ಹೇಳ್ದಂಗೆ ಮೀಟಿಂಗ್ ಇತ್ತು ನನಗೆ ಟೀಮ್ ಜೊತೆ. ಆ್ಯಂಡ್ ದಟ್ಸ್ ಹೌ ವಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಆರ್ ಡೇ. ಹಲೋ. ಸೊ ಅವತ್ತೊಂದು ಬ್ಯುಸಿ ಹಾಫ್ ಡೇ ಮುಗ್ದೇ ಹೋಯ್ತು. ಹಾಫ್ ಡೇ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಲಂಚ್ ಮಾಡ್ಬೇಕಾದ್ರೆ ವೀಡಿಯೋ ತಗೋಬೇಕು ಅಂತ ಇದ್ದೆ, ಅದು ಮರ್ತೋಯ್ತು. ಅಷ್ಟು ಹಸಿವಾಗಿತ್ತು, ಡೈರೆಕ್ಟಾಗಿ ಹೋಗಿ ಲಂಚ್ ಮಾಡಿದ್ದು. ಆ್ಯಂಡ್ ನಾನು ಯಾವಾಗಲೂ ಲಂಚ್ ಆದಮೇಲೆ ಒಂದು ವಾಕ್ ಬರ್ತೀನಿ, ಎಷ್ಟೇ ಬ್ಯುಸಿ ಇದ್ರೂ, ಬಿಕಾಸ್ ಐ ಆಮ್ ಜಸ್ಟ್ ಹ್ಯಾಬಿಚುವೇಟೆಡ್ ಆಫ್ ಇಟ್. ಆ್ಯಂಡ್ ಹಾಗೆ ಒಂದು ಲಂಚಿಗೆ ಬರ್ತಾ ಈ ಒಂದು ಗಿಡ ಫುಲ್ ಇದೆ, ಅದರಲ್ಲಿ ಫ್ಲವರ್ ಆಗುತ್ತೆ. ಡೈಲಿ ಒಂದೊಂದು ತೊಗೊಂಡು ಹಿಂಗೆ ಹಾಕೊತೀನಿ. ಐ ಲವ್ ದ್ಯಾಟ್ ಥಿಂಗ್. ಎಸ್, ಎಂಥ ಬಿಸಿಲು ಮಾರಾಯ, ಸೋ ಹಾಟ್. ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಏಪ್ರಿಲ್ ಕಂಪ್ಲೀಟ್ ಆಗಿ ಮೇ ಬರುತ್ತೆ ಅಂತ. ಮಳೆನೇ ಎಷ್ಟು ಬೆಟರ್ ಇದೆ. ನೆನ್ಕೊಂಡು ಹೋದ್ರೂ ಪರವಾಗಿಲ್ಲ, ಈ ಬಿಸಿಲಲ್ಲಿ ಅಂತೂ ಇರಬಾರ್ದು. ಸುಟ್ಟು ಕರ್ಕಲಾದರೆ ಕಷ್ಟ. ಹಾಗೆ ವಾಕ್ ಮುಗಿಸಿ ಅಗೇನ್ ಬ್ಯಾಕ್ ಟು ವರ್ಕ್. ಆ್ಯಂಡ್ ಒಂದು ಆನ್ಲೈನ್ ಮೀಟಿಂಗ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಆ್ಯಂಡ್ ಹೋಲ್ ಡೇ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ. ಮೀಟಿಂಗ್ ಅಂತೆ, ಅದಂತೆ ಇದಂತೆ ಅಂತ. ಆಫೀಸ್ ಅಂದಮೇಲೆ ಅದೆಲ್ಲ ಇರಲೇಬೇಕಾಗತ್ತೆ ಅಲ್ವಾ. ದಟ್ಸ್ ಹೌ ದ ಆಫೀಸ್ ಲೈಫ್ ಇಸ್ ಗೋನ್ ಟು ಬಿ ಲೈಕ್. ಆ್ಯಂಡ್ I like this lighting. And so done for the day. It's 5:30 p.m. It looks like 10 in the morning or 12 in the noon. Ashtu bislide. So done for the day. We are going back home, back to my Neil baby, and see what's in my plate after going home. So hello. Oh my god, ನನ್ನ energy ಅಂತೂ ಫುಲ್ ಡೌನ್ ಆಗಿಬಿಟ್ಟಿದೆ. I came home around 6:15. ಅಲ್ಲಿಂದ ಇವಾಗ 8 o'clock ಆಗ್ತಾ ಇದೆ. ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬಂದಾಗ ನೀಲ್ ನಿದ್ದೆ ಮಾಡ್ತಿದ್ದ, ಆಮೇಲೆ ಸ್ವಲ್ಪ ಕುಕ್ ಮಾಡಿ, ಆಮೇಲೆ ಡಿನ್ನರ್ ಮಾಡಿ, ನೀಲ್ಗೆ ಸ್ನಾನ ಮಾಡಿಸಿ ಇವಾಗ ಜುಂಬಾಗೆ ಹೋಗಬೇಕು. ಆ್ಯಂಡ್ ಇವಾಗ ನೀಲ್ ಬರ್ತಾನೆ ಎಲ್ಲ ಕ್ಲಾಸ್ಗೂ. ಇವಾಗ ಜುಂಬಾ ಹೋಗಬೇಕಾದ್ರೆ ಈಸ್ ಮೋರ್ ಎಕ್ಸೈಟೆಡ್ ದೆನ್ ಮೀ. ಅಲ್ಲಿ ಫುಲ್ ಆಟಾಡಿ ಎಲ್ಲ ಮಾಡಿ ಬಂದು ಆದಾಗ ಟೈರ್ಡ್ ಆಗುತ್ತಾನೆ, ಬೇಗ ಮಲ್ಕೊಂಡ್ಬಿಡ್ತಾನೆ. ಬಟ್ ಇವತ್ತೊಂದು ನನಗೆ ಜಾಗರಣೆ ಅನಿಸುತ್ತೆ. 4 to 6:30 ಮಲಗಿದ್ದಾನೆ. ಮೈ ಗಾಡ್. Let's go to dance class. Let's go. Yay! Yeah, yip yip. Yippee. Hooray! Okay, bye. Thank you. Yes. So let's go to the Zumba. ಜುಂಬಾ ಇಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ ಅಂತಲೇ ಹೇಳ್ಬೋದು. ನಾನು ಎಷ್ಟೇ ಟಯರ್ಡ್ ಆಗಿದ್ರು ಕೂಡ, ಎಷ್ಟೇ ನನಗೆ ಹೋಗೋಕ್ಕಾಗದೇ ಅಂತ ಒಂದು ಸಿಚುವೇಶನ್ ಬಂದರೂ ಕೂಡ ಮ್ಯಾಕ್ಸಿಮಮ್ ನಾನು ಕ್ಲಾಸ್ ಮಿಸ್ ಮಾಡ್ಕೊಳ್ಳದೇ ಇರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಅಷ್ಟಿಷ್ಟ. ಒಂದು ಫಿಸಿಕಲ್ ಫಿಟ್ನೆಸ್ ಆಫ್ಕೋರ್ಸ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ನಮಗೆ ಮೆಂಟಲ್ ವೆಲ್ನೆಸ್ನ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಆಫೀಸ್ ಪ್ಲಸ್ ಮನೆ ಎಲ್ಲ ಮೇಂಟೈನ್ ಮಾಡಿ ಆಬ್ವಿಯಸ್ಲಿ ಸ್ಟ್ರೆಸ್ ಆಗಿರುತ್ತೆ. ಅದನ್ನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಕ್ಲಾಸ್ಗೆ ಹೋಗೋದು. ಆ್ಯಂಡ್ ಅಲ್ಲಿ ಎನ್ವೈರ್ಮೆಂಟ್ ಆಗಲಿ, ಮಾಸ್ಟರ್ ಆಗಲಿ, ಅಲ್ಲಿರೋ ಬರೋರೆಲ್ಲರೂ ಕೂಡ ನನಗೆ ತುಂಬಾ ಇಷ್ಟ. ದೇ ಆರ್ ವೆರಿ ಗುಡ್. ಸೊ ಹಾಗಾಗಿ ನಾನು ಕ್ಲಾಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಸೊ ಆ್ಯಂಡ್ ಆಲ್ಸೋ ಐ ಆಮ್ ಅ ನಾನ್ ಡ್ಯಾನ್ಸರ್. ನನಗೆ ಅಷ್ಟೊಂದೆಲ್ಲ ಏನೂ ಡಾನ್ಸ್ ಬರಲ್ಲ. ಬಟ್ ಇವಾಗ ನನಗೆ ಡಾನ್ಸ್ ಬಗ್ಗೆ ಅಥವಾ ಡಾನ್ಸ್ ಮಾಡೋದಕ್ಕೆ ಏನಾದರೂ ಒಂದು ಸ್ವಲ್ಪ ಗೊತ್ತಿದೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಜುಂಬಾ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ಆ ಮಾಸ್ಟರ್. ಸ್ವಲ್ಪನಾದರೂ ಕಲ್ತ್ಕೊಂಡಿದ್ದೀನಿ. ಯಾಕೆಂತಂದರೆ ಮಾಸ್ಟರ್ದು ಸ್ಪೆಷಾಲಿಟಿ ಏನಂದರೆ ಯಾವುದೇ ಕಾರಣಕ್ಕೂ ನಾವು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಲಿ ಅಂತಲೇ ಯಾವಾಗಲೂ ಸಖತ್ ಮೋಟಿವೇಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. Hello, and finally it's an end to the beautiful day. It was a long day ಅಂತ ಹೇಳ್ಬೋದು, quite hectic, and most of the days I think ಹೀಗೆ ಇರುತ್ತೆ ನನಗೆ. ಆ್ಯಂಡ್ ನನಗೆ ಬ್ಯುಸಿಯರ್ ಡೇಸೇ ಇಷ್ಟ, rather than slow
ಆಗಿರೋ ಡೇಸ್ ನನಗೆ ಇಷ್ಟ ಇಲ್ಲ, ಲೇಸಿ ಫೀಲ್ ಆಗಿಬಿಡುತ್ತೆ. ಸೊ ಬ್ಯುಸಿ ಆಗಿದ್ರೆ ಡೇ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಸೊ ದಟ್ಸ್ ಅಬೌಟ್ ಇಟ್. ಆ್ಯಂಡ್ ಇಟ್ಸ್ 10:15 now. ಇನ್ 15 ಮಿನಿಟ್ಸಲ್ಲಿ ಗೋ ಬ್ಯಾಕ್ ಟು ಸ್ಲೀಪ್. ಜುಂಬಾ ಮುಗಿಸ್ಕೊಂಡು ಬಂದು ನೀಲ್ಗೆ ಊಟ ಮಾಡಿಸಿ ನಾಳೆಗಿರೋ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ನಾವು ಐ ಆಮ್ ಎಕ್ಸೈಟೆಡ್ ನಾಳೆ ಎದ್ದೇಳಕ್ಕೆ. ಬಿಕಾಸ್ ಮಮ್ಮಿ ಡ್ಯಾಡಿ ನಾಳೆ ಎದ್ದೆ ಟೆಸ್ಟಲ್ಲಿ ಬಂದುಬಿಟ್ಟಿರ್ತಾರೆ. ಅಮ್ಮ ಇಟ್ಸ್ ಸಚ್ ಅ ರಿಲೀಫ್. ಕಿಚನ್ನಿಂದ ಮುಕ್ತಿ ಸಿಗುತ್ತೆ ನನಗೆ ಫಾರ್ ಸಮ್ ಡೇಸ್. ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. So yeah, so that is about it in this vlog. I hope you enjoyed watching this vlog. See you all in the next one. Until then, bye bye. Take care. Lots and lots of love. Good night. Bye bye. And please do subscribe to my channel, like, share, and that's it. Watch.